ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್ ಸಾಗರ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಹೊಸಬ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೋ ಹೊಸಬ್ರ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗುರು ಏನು ನನಗೆ ಏನು ಅರ್ಥ ಆಗ್ತಿಲ್ಲ ಗುರು. ಬ್ಯಾಂಗ್ಳೂರು ಕತೆ 2 ಮ್ಯಾಚ್ ಗೆದ್ದುಕೊಂಬಂದರು, ಖುಷಿ ಆಯಿತು. ಮ್ಯಾಚ್ ನೋಡಿದ್ವಿ, ಓಕೆ, ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ, ಕಪ್ಪೆ ಗೆಲ್ಲುವಂಥ ತಂಡ ಅಂತ ಹೇಳ್ಬೋದಾಗಿತ್ತು. ಆದರೆ ಅದೇ ಬ್ಯಾಂಗ್ಳೂರು ತಂಡ ಚೆನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಡುಮ್ ಅಲ್ಲ ಗುಡುಮ್ ಸ್ವಾಹ ಆಗಿ ಹೋದ್ರಲ್ಲ ಗುರು. ಮ್ಯಾಚೇ ಗೆಲ್ತಿಲ್ಲ ಗುರು. ಏನು ಅವ್ರಿಗೆ ಟೈಮ್ ಸರಿ ಇಲ್ವೋ, ಗ್ರೌಂಡ್ ಟೈಮ್ ಸರಿ ಇಲ್ವೋ, ಒಂದು ಗೊತ್ತಾಗ್ತಿಲ್ಲ ಗುರು. ಪ್ರತಿ ಸರಿನೂ ಅಷ್ಟೇ, ಬರ್ತಾರೆ ಹೋಮ್ ಗ್ರೌಂಡಲ್ಲಿ ಸೋಲ್ತಾರೆ, ಮನೆಗೆ ಹೋಗ್ತಾರೆ. ಅದೇ ಬೇರೆ ಸ್ಟೇಡಿಯಮಿಗೆ ಹೋಗ್ತಾರೆ, ಗೆಲ್ತಾರೆ, ಬರ್ತಾರೆ. ಕಳೆದ ಸರಿ ಅಷ್ಟೇ ಚೆನ್ನೈ ಒಟ್ಟಿಗೆ ಒಂದು ಸಲ ಗೆದ್ದುಬಿಟ್ರೆ ಏನು ಅಂತ ಹೇಳುವಂಥ ಹೆವಿ ಪರ್ಫಾರ್ಮೆನ್ಸ್ ಏನಿಲ್ಲ ಚೆನ್ನೈ ಸ್ಟೇಡಿಯಮಲ್ಲಿ ಬ್ಯಾಂಗ್ಳೂರ್ದು. ಸೊ ಅದೇ ರೀತಿ ಈ ಸಲಿನೂ ಕೂಡ ಆಯಿತು. ಟಾಸ್ ಗೆದ್ದಂಥ ನಮ್ಮ GT ತಂಡ ಮೊದಲು ಬೌಲಿಂಗ್ ತಗೊಂಡು ಬೆಂಗಳೂರಿಗೆ ಬ್ಯಾಟಿಂಗ್ ಬಂದಿಂದ ಆಹ್ವಾನ ಮಾಡ್ತು. ಬ್ಯಾಟಿಂಗೇ ಬಂದರು. ಬ್ಯಾಟಿಂಗ್ ನೋಡಿದ್ರೆ ಏನೂ ಇಲ್ಲ ಗುರು. ಅಯ್ಯೋ ದೇವರೇ, ಬ್ಯಾಟಿಂಗ್ ಆಡ್ತಾರೋ ಇವ್ರು ಏನು ಕುಟ್ಟು ಆಡ್ತಾರೋ ನನಗೊಂದು ಕನ್ಫ್ಯೂಷನ್ ಆಯಿತು ಟೋಟಲಾಗಿ. ನೆನ್ನೆ ಓಪನಿಂಗ್ ಬಂದತ್ತು ನಮ್ಮ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು. ಕೊಹ್ಲಿ ಅವರು ಮೊದಲೇ ಸಿರಾಜ್ ಬಾಲಿಗೆ ಔಟಾಗಿ ಹೋದರು. ನೆಕ್ಸ್ಟ್ ಫಿಲ್ ಸಾಲ್ಟನು ಮತ್ತು ನಮ್ಮ DDP ಇಬ್ಬರು ಇದ್ದರು. ಒಂದು ಒಳ್ಳೆ ಸ್ಕೋರ್ ಬರುತ್ತೆ ಅಂದ್ಕೊಂಡಿದ್ವಿ. ಒಂದು 4, 1 6 ಎಲ್ಲ ಹೊಡೆದ್ರು DDP. ನೆಕ್ಸ್ಟು ಅದೇ ಔಟಾಗಿ ಹೋದರು. ನೆಕ್ಸ್ಟ್ ನಮ್ಮ ಫಿಲ್ ಸಾಲ್ಟ್ ಅಣ್ಣ ಬಂದರು. ಸಾಲ್ಟ್ ಅಣ್ಣ ಕೂಡ ಅಷ್ಟೇ ಒಂದು 6 ಎಲ್ಲ ಹೊಡೆದ್ರು. ತುಂಬ ಖುಷಿ ಆಯಿತು. ಏನೋ ಇನ್ನೂ ಸ್ಕೋರ್ ರೈಸ್ ಆಗುತ್ತೆ, ಒಂದು ಒಳ್ಳೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಮ್ಯಾಚ್ ನೋಡೋಕ್ಕೆ ಅಂತ. ಅವರು ಔಟ್ ಆದರು. ಅದಾದಮೇಲೆ ಬಂದಂಥ ನಮ್ಮ ಪಟಿದಾರ್ ಕೂಡ ಅಷ್ಟೇ ಒಂದು 6 ಹೊಡೆದು 4 ಹೊಡೆದ್ರು. ಅವರು ಅಷ್ಟೇ ಭರವಸೆನ ರೈಸ್ ಮಾಡೋಕ್ಕೆ ಹೋಗಲಿಲ್ಲ. ಫುಲ್ ಸೈಲೆಂಟ್ ಆಗೋಯ್ತು ಸ್ಟೇಡಿಯಂ ಕೂಡ. ನನಗೂ ಕೂಡ ಬೇಜಾರಾಗೋಯ್ತು ಮ್ಯಾಚ್ ನೋಡಿಬಿಟ್ಟು, ಏನಪ್ಪ ಹಿಂಗಾಗೋಯ್ತು ಅಂತೇಳ್ಬಿಟ್ಟು ನೋಡಿದ್ವಿ. ಖುಷಿ ಆಯಿತು ಅಂತ ಇರುವ ಟೈಮಲ್ಲೇ ಪಟಿದಾರ್ ವಿಕೆಟ್ ಹೋಯಿತು. ನೆಕ್ಸ್ಟ್ ಬಂದಂಥ ನಮ್ಮ ಲಿವಿಂಗ್ಸ್ಟನ್ ಹಾಗೂ ಜಿತೇಶ್ ಶರ್ಮಾ ಅವ್ರದ್ದೇ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು. 52 ರನ್ ಪಾರ್ಟ್ನರ್ಶಿಪ್ ಬಂತು. ಒಂದು ಒಳ್ಳೆ ಅಗ್ರೆಸಿವ್ ಮಾಡಲ್ಲಿ ಆಡ್ತಿದ್ರು ಇಬ್ಬರು ಕೂಡ. ಆದರೆ ಲಿವಿಂಗ್ಸ್ಟನ್ನು ಕುಟ್ಟು ಆಡ್ತಿದ್ರು. ಏನಂತ ಹೆವಿ ಸ್ಟಾರ್ಟಿಂಗಲ್ಲಿ ರೈಸಿಂಗ್ ಕೊಟ್ಟು ಅಥವಾ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಆಡ್ತಿರ್ತಿಲ್ಲ. ನಿಧಾನಕ್ಕೆ ಬಾಲ್ ಟು ರನ್ ಆಡ್ತಾಯಿದ್ರು. ಜಿತೇಶ್ ಶರ್ಮಾ ಸ್ವಲ್ಪ ಆ್ಯಂಗ್ರಿ ಮಾಡಲ್ಲಿ ಆಡ್ತಾಯಿದ್ರು. ಏನೋ ಸಿಟ್ಟಲ್ಲಿ ಏನೋ ರೈಸ್ ಮಾಡ್ಬಿಟ್ಟು ಏನೋ ಸ್ಕೋರ್ ಹೋಗಬೇಕಾಗಿ ಅಂತ. ಒಳ್ಳೆ ಸ್ಕೋರ್ ಪರ್ಫಾರ್ಮೆನ್ಸ್ ಬಂತು. 52 ಪಾರ್ಟ್ನರ್ಶಿಪ್ ಬಂತು, ರೈಸ್ ಆಯಿತು, ಖುಷಿನೂ ಆಯಿತು ಮ್ಯಾಚು. ಓಕೆ, ಇನ್ನೂ ಏನೋ ಅಗ್ರೆಸಿವ್ ಮಾಡಲ್ ಆಡ್ತಿದ್ದಾರೆ, ಏನೋ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ, ಇನ್ನೂ ಕೂಡ ಒಂದು 200+ ಸ್ಕೋರ್ ಹೋಗುತ್ತೆ ಅಂತ ನೋಡಿದ್ರೆ ಇಲ್ಲ, ಬರಲಿಲ್ಲ. ಫುಲ್ ಕಂಪ್ಲೀಟ್ ಸ್ಕೋರ್ ಚೇಂಜ್ ಆಗೋಯಿತು. ಆಲ್ರೆಡಿ ಪವರ್ ಪ್ಲೇಯಲ್ಲಿ ವಿಕೆಟ್ ಹೋಗಿತ್ತು ಆಲ್ರೆಡಿ. ಇವರು ಆಲ್ರೆಡಿ ಟೋಟಲಾಗಿ ಲಿವಿಂಗ್ಸ್ಟನ್ನು ಲಾಸ್ಟ್ ಓವರ್ಲಿ ರಶೀದ್ ಖಾನಿಗೆ ಹೊಡೆದು 6 ಬ್ಯಾಕ್ ಟು 6 ಹೊಡೆದ್ರು. ಅದರಿಂದಾಗಿ 150, 169 ತನಕ ಸ್ಕೋರ್ ಆಯಿತು. ಟೀಮ್ ಡೇವಿಡ್ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು. ಓಕೆ, ಇದರಿಂದಾಗಿ ನಮ್ಮ ಟೀಮ್ ಟೋಟಲಾಗಿ ಮಾಡಿದಂಥ ನಮ್ಮ ಬೆಂಗಳೂರು ತಂಡ 169 ರನ್ ಹೊಡೆದ್ರು. ಅದು ಏನಕ್ಕೂ ಸಾಲಾಕಿಲ್ಲ. 169 ರನ್ನು 200+ ರನ್ ಹೊಡೆದ್ರೆ ಮಾತ್ರ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೊಡೆದ್ರೆ ಒಂದು ಡಿಫೆಂಡ್ ಮಾಡ್ಬೋದು GTನ. ಆದರೆ ಇವರು ಹೊಡೆದಿದ್ದು ಜಸ್ಟ್ 169 ರನ್ ಹೊಡೆದ್ರು. ಏನು ಹೇಳುವಂಥ ಏನು ಪರ್ಫಾರ್ಮೆನ್ಸ್ ಯಾರು ಕೊಟ್ಟಿತ್ತಿಲ್ಲ. ಸೊ ಬ್ಯಾಟಿಂಗ್ ಬಂದಂಥ ನಮ್ಮ GT ತಂಡ ಮೊದಲೇ ಓಪನಿಂಗ್ ಗಿಲ್, ಸುದರ್ಶನ್ ಸೇರಿ ಆಡ್ತಾಯಿದ್ರು. ಆಟಾಡಬೇಕಾದ್ರೆ ಒಂದು ವಿಕೆಟ್ ಹೋಯಿತು. ವಿಕೆಟ್ ಹೋದ ತಕ್ಷಣವೇ ಒಂದು ಖುಷಿ ಆಯಿತು, ಇನ್ನೊಂದು 2 ವಿಕೆಟ್ ಬೀಳುತ್ತೆ ಅಂತ. ಇಲ್ಲಿ ವಿಕೆಟ್ ಬೀಳಂಗಿಲ್ಲ. ಟೋಟಲಾಗಿ ಸುದರ್ಶನ್ ಮತ್ತು ಬಟ್ಲರ್ ಸೇರಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಯಿತು. ಬಟ್ಲರು ಆಲ್ರೆಡಿ ಇವನು ಡಾಮಿನೇಟ್ ಮಾಡಾಕಿದ್ರು ಅಷ್ಟೊತ್ತಿಗೆ. ಇವ್ರದ್ದು 72 ಏನೋ ಬಂತು ಬಟ್ಲರ್ ಅವ್ರದ್ದು. ಲಾಸ್ಟಿಗೆ ಸುದರ್ಶನ್ ಅವ್ರದ್ದು ವಿಕೆಟ್ ಹೋಯಿತು. ಆಮೇಲೆ ರುದರ್ಫೋರ್ಡ್ ಇವರೊಬ್ಬರು ಸೇರಿ ಮ್ಯಾಚ್ ವಿನ್ ಮಾಡಿದರು. ಟೋಟಲಾಗಿ ನೆನ್ನೆ ಬೆಂಗಳೂರು ಕಡೆಯಿಂದ ಹೇಳುವಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ. ನಮಗೆ ಬೆಂಗಳೂರಿಗೆ ಥ್ರೆಟ್ ಆಗಿದ್ದಂದರೆ ನಮ್ಮ ಯಾರು ರಶೀದ್ ಖಾನ್ ಒಂದು ಬೌಲರ್ ಒಬ್ಬ ಇದ್ದಾನೆ. ಆ ಬೌಲರಿಂದ ಅರ್ಧ ಮ್ಯಾಚ್ ಹೋಯಿತು ನೆನ್ನೆ. ಇವ್ರದ್ದೇನಂತ ಡಾಮಿನೇಟ್ ಇಲ್ಲ. ಸಿರಾಜಣ್ಣ ಬಂದರು, ಕೊಹ್ಲಿ ವಿಕೆಟ್ ತೆಗೆದ್ರು. ಒಂದೆಲ್ಲ ಶೋ ಎಲ್ಲ ನಾನು ಇಲ್ಲೇ ಇದ್ದೀನಿ, ಇನ್ನು ನಿಮ್ಮನ್ನ ಕಳಿಸ್ತೀರಾ, ನನ್ನನ್ನೇ ರಿಲೀಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಒಂದು ಅಗ್ರೆಸಿವ್ ಮಾಡಲ್ ಏನೋ ಹೇಳ್ತೀರ. ಗೊತ್ತಲ್ಲ ನಿಮಗೆ RCBಯಿಂದ ಹೋದಾಗ ಏನು ಇದಾಡ್ತಾರೆ ಅಂತ. ಸೊ ಹಾಗಾಗಿ ಅದೊಂದು ಆ್ಯಕ್ಷನಲ್ಲಿ ಚೆನ್ನಾಗಿತ್ತು ನನ್ನ ಮ್ಯಾಚು. ಖುಷಿನೂ ಆಯಿತು. ಓಕೆ, ಮ್ಯಾಚ್ ನೋಡೋಕ್ಕೂ ಒಂದು ಬೆಸ್ಟ್ ಮೂಮೆಂಟ್ ಅನ್ಬೋದು. ಆದರೆ RCB ಸೋತಿದ್ದಕ್ಕೆ ಕೂಡ ತುಂಬ ಬೇಜಾರು ಆಯಿತು. ಸೊ ನೆಕ್ಸ್ಟು ಮ್ಯಾಚ್ ಇರೋದು ನಮಗೆ ಮುಂಬೈ